ಅಲ್ಲಲೇ ಮಗಳೇ, ಹೋಗಿ ಹೋಗಿ ನಿಮ್ಮ ಅತ್ತೆ ಕೊಡೋದು ಕೊಟ್ಲು, ಸೂಪರ್ ಆಗಿರೋ ಮನೆನ ಕೊಡೋದು ಬಿಟ್ಬಿಟ್ಟು ಇದು ಯಾವುದೇ ಇದು ಕಿತ್ತೋಗಿರೋ ಮನೆಯ ಕೊಟ್ಟಿರೋದು. ನಾನೆಲ್ಲೋ ಪಸಂದಾಗಿರುವಾಗ ಇರೋ ಸಂದಕ್ಕಿರೋ ಮನೆ ಕೊಟ್ಟಿರ್ತಾಳೆ ಅಂತ ಅನ್ಕೊಂಡ್ರೆ ಇದು ಎಂಥ ಮನೆ ಕೊಟ್ಟವಳು ನೋಡಿ. ನನಗಂತೂ ಬೋಲ್ ಬೇಜಾರಾಯ್ತು ಕಣವ ಮನೆ ನೋಡ್ಬಿಟ್ಟು. ಅವಳಿಗೆ ಹೇಳು ಸಂದಕ್ಕಿರೋ ಮನೆ ಕೊಡು ಅಂತ ಹೇಳ್ಬಿಟ್ಟು. ಅಮ್ಮ ಎಲ್ಲ ಆಗಿರೋದೂ ಬದ್ರಿಯಿಂದನೇ ಅವಳು ತಾಗ ಡೀಲ್ ಮಾಡ್ಕೊಂಡಿದ್ದೆ. ಅದು ಏನಾಯ್ತೋ ಏನೋ ಗೊತ್ತಿಲ್ಲ. ಬಂದು ನಮ್ಮ ಅತ್ತೆ ತಾಗ ಎಲ್ಲ ಫಿಟ್ಟಿಂಗ್ ಇಟ್ಬಿಟ್ಟು ನಾನು ಈಚೆ ಕಡೆ ಬೀದಿಗೆ ಬರೋಂಗೆ ಮಾಡ್ಬಿಟ್ಟವಳೆ. ಏನು ಮಾಡಲಿ, ನನಗೂ ಸಾಕಾಗೋಯ್ತದೆ. ನನಗೂ ಕೇಳಿ 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 ಅಯ್ಯೋ ಬುಡತ್ತಾಗೆ. ಅಮ್ಮ ಬಿಡು, ಆಗಿದ್ದಾಗಲಿ ತಲೆ ಕೆಡಿಸ್ಕೊಳ್ಳೋಂಥದ್ದು ಏನೈತೆ ಆಗಿದ್ದಾಗಲಿ ಹೋಗಿದ್ದೋಗ್ಲಿ. ಅದೇನು ಅಂತಾರಲ್ಲ, ಸುಮ್ಕೆನೆನಿಯ ಇನ್ನೊಂದು ಸ್ವಲ್ಪ ದಿನ ಎಲೆಕ್ಷನ್ ಮುಗಿದ್ಮೇಲೆ ಮತ್ತೆ ಮನೆ ಕರ್ಕತ್ತಾಳೆ. ನೀನು ಸುಮ್ಕಿರು. ಇವಾಗ ನೋಡು, ಆಸ್ತಿ ಗೀಸ್ತಿ ಎಲ್ಲ ನನಗೇನೆನಿಯ ಸಿಕ್ಕೈತೆ. 3 ಎಕರೆ ಸಿಕ್ಕೈತೆ ಕಣಮ್ಮ ಜಮೀನು. ಏನು ಬೇಕಾದ್ರೂ ಮಾಡ್ಬೋದು ಕಣಮ್ಮ. ಅಯ್ಯೋ ಜಮೀನಾಗ ಬೆಳೆ ತಕೊಂಡು ಏನು ಅಂತ ಮಾಡಿಯ ಕಣಮಿ. ನ್ಯಾಯವಾಗ ಒಂದು ಮನೆ ಇಲ್ಲ ಅಂಥದ್ದು ಇಲ್ಲ. ನೀನು ವಾರ್ಗಿತಿ ನೋಡ್ದ ಸ್ಕೂಟಿ ತಕೊಂಡು ಜಾಮ್ ಜೂಮನಂಗೆ ಓಡಾಡ್ತಾವಳೆ. ನಿನ್ಗೇನು ಬಂತು ಲಾಭ? ಅದೇ ಗೊತ್ತಾಯ್ತಿಲ್ಲ. ನನಗೂ ಹೊಟ್ಟೆ ಉರಿತಾಯ್ತೆ ಕಣಮ್ಮ. ಅದಕ್ಕೆ ನಾನು ತೀರ್ಮಾನ ಮಾಡಿವ್ನಿ. ನಾನು ಅವಳು ಸ್ಕೂಟಿ ತಗೊಬಿಟ್ಟು ಬಂದರೆ ನಾನು ರಾಯಲ್ ಎನ್ಫೀಲ್ಡ್ ತಗೊಬಿಟ್ಟು ಬರ್ತೀನಿ ನೋಡು. ನಾವೇನು ಸುಮ್ಕಿನ? ಅವಳಿಗೆ ಎಷ್ಟು ಆಸ್ತಿ ಆಯಿತೋ ನನಗೂ ಅಷ್ಟೇ ಏನೇ ಆಸ್ತಿ ಐತೆ ಕಣಮ್ಮ. ಅದಕ್ಕೆ ನಾನು ಏನಾರ ಒಂದು ಮಾಡಬೇಕಲ್ಲ ಅಂತ ಹೇಳ್ಬಿಟ್ಟು ನಾನು ಪ್ಲಾನ್ ಮಾಡ್ತೀವಿ. ನನ್ನ ಗಂಡು ಬರಲಿ, ನನ್ನ ಗಂಡು ಬಂದಮೇಲೆ ಮಾತಾಡ್ಬಿಟ್ಟು ಇದಕ್ಕೆ ಏನೋ ಒಂದು ವ್ಯವಸ್ಥೆಯ ನಾನು ಮಾಡೇ ಮಾಡ್ತೀನಿ ನೋಡ್ತಿರು. ಹಿಂಗೆ ಬಿಟ್ರೆ ಆಯ್ತದೇನಮ್ಮ? ಏನಾರ ಒಂದು ವ್ಯವಸ್ಥೆಯ ಮಾಡಲೇಬೇಕು. ಅವಳು ಸ್ಕೂಟಿ ತಗೊಬಂದ್ರೆ ನಾನು ಕಾರ್ ತಗೊಬಿಟ್ಟು ಬರ್ತೀನಿ. ಅವಾಗ ಏನಿಯ ನಮ್ಮ ಮತ್ತೆ ನೋಡುವೆ ಅಯ್ಯೋ ಬಿಡಪ್ಪ ಹೆಂಗೋ ಸಂದಕ್ಕಾದ್ರು ಅಂತ ಹೇಳ್ಬಿಟ್ಟು ನಾನು ಮತ್ತೆ ಮನೆಗೆ ಬಿಟ್ಕೊತಾಳೆ. ಯೋನ ಮಾಡಮಿ, ನಾನು ಜೂಮಂದ ಕಾರ್ಗಿರೋ ಅಂತ ಹೇಳ್ಬಿಟ್ಟು ಒಂದು ಹೊತ್ತು ಕುಂತೋಳಲ್ಲ. ಹೆಂಗೋ ನೀನು ತಗೊಂಡ್ರೆ ಊರು ತುಂಬ ಓಡಾಡ್ಬೋದು. ಅಲ್ಲ ನಿಮ್ಮ ಯಜಮಾನಪ್ಪಗೆ ಏಳೇನಾರ ಕೋಳಿ ಗಿಳಿ ತೋರಿಸು. ನನಗೂ ತಿನ್ನಬೇಕು ಅಂತ ಬಾಯಿ ಚಪ್ಪಲಾಯ್ತೈತೆ. ನಮ್ಮ ಮನೆಗಂತೂ ಮಾಡ್ಕೊಂಡು ತಿನ್ನೋಕ್ಕಾಗಲಿಲ್ಲ ನನಗಂತೂ. ಇವಾಗ ನಾ ಮಾಡ್ಕೊಂಡು ತಿನ್ನನಿ. ಹೋಗೋಸಿ ನಿನ್ನ ಗಂಡಂಗೋಸಿ ಹೇಳೋಗು ಬೇಕು ಅಂತ ಹೇಳ್ಬಿಟ್ಟು. ಮನೆಗಿನ್ನು ಏನು ಸಾಮಾನು ತಂದಾಕಿಲ್ಲ ಕಣಮ್ಮ. ಪಾತ್ರೆಗಳೊಂದು ಅಷ್ಟೇ ದಿನಸಿ ಪನ್ಸಿ ಇನ್ನೂ ಏನು ತಂದಾಕೊಂಡಿಲ್ಲ. ನನ್ನ ಗಂಡನ ಕರ್ಕೊಂಡು ಇವಾಗ ಹೋಗ್ಬಿಟ್ಟು ಹಾಕೊಂಬಿಟ್ಬತ್ತೀನಿ. ಸುಮ್ಕಿರು. ಹಾಕೊಂಬಿಟ್ಟು ಬಂದು ಏನೇನು ಬೇಕು ಎಲ್ಲ ತಗೊಬಿಟ್ಟು ಬಂದು ಮಾಡ್ಕೊಂಡು ತಿನ್ಕೊಂಡಿದ್ದಾನ. ಇವಾಗ ಇನ್ನೇನಂತೆ 3 ಎಕರೆನಾಗ ಏನೇನು ಬರ್ತದೋ ಎಲ್ಲ ಲಾಭನೂ ನನ್ನ ಗಂಡಂಗೆ ಏನೇನಿಯಾ ಕೇಳೋಕ್ಕೆ ಎಷ್ಟು ಸಂತೋಷ ಆತೈದು ಮಗಳೇ ನಂಗಂತೂ. 3 ಎಕರೆ 3 ಎಕರೆ ನನ್ನ ಮಗಳದು ಅಂತಂದ್ರೆ ಏನು ಸುಮ್ಕೆನಾ? ಮತ್ತೆ ಏನು ಅನ್ಕೊಂಡಿದ್ದೀಗ? ಸುಮ್ಕಿರು. ನಾನೇ ರಾಣಿ ಮಹಾರಾಣಿ ಇವಾಗ ಊರಿಗೆ. ಲೇ ಪ್ರೇಮಿಯೇ ಬಾರ ಈಚೆ ಕಡಿಕೆ. ಇದೇನೇ ನಿನ್ ಗಂಡನ ವಯಸ್ಸಿದ್ದಂಗೈತಲ್ವೇನೆ? ಹೂಗಣಮ್ಮ, ಇವನೇನೆ ನಿನ್ ಗಂಡ. ಅವಾಗವಾಗ ನಾಗವಲ್ಲಿಯಾಗಿ ಚೇಂಜ್ ಆಗಂಗೆ ಈ ನನ್ನ ಮಗ ಹಿಂಗೆ ಚೇಂಜ್ ಆಯ್ತಾನಲ್ಲ. ಮನೆಗಿದ್ರೆ ಕುಡಿಯಾಗಿಲ್ಲ, ಇಲ್ಲಿಗೆ ಬಂದ್ರೆ ಯಾಕೆ ಕುಡ್ಕೊಂಬಿಟ್ಟು ಬಂದಿದ್ದಂಗ ಅವನೇ. ಲೇ ಬರೆಯಳಿ ಪ್ರೇಮಿಯೇ ಬರ್ರೆ ಈಚೆ ಕಡಿಗೆ ಬರ್ರೆ. ಗಂಡ ಅನ್ನೋದು ಚೂರು ರೆಸ್ಪೆಕ್ಟ್ ಇಲ್ಲ, ಫುಲ್ ಅನ್ರೆಸ್ಪೆಕ್ಟ್ ಇವಳು. ಬರ್ರೆ ಬಾರೇ. ಅಮ್ಮ ನನ್ನ ಗಂಡ ತಿರ್ಗಾ ಕುಡಿಯಕ್ಕೆ ಶುರು ಮಾಡ್ಕೊಂಬಿಟ್ಟವನೆ ಅಂತ ಅನ್ನಿಸ್ತದೆ ಕಣಮ್ಮ. ಅಯ್ಯೋ ನನಗಂತೂ ಏನು ಮಾಡಬೇಕು ಅಂತ ನಿನಗೆ ಗೊತ್ತಾಯ್ತಿಲ್ಲ. ಅಲ್ಲ ಬ್ಯಾರೆ ಟೈಮಾಗ ಕುಡಿತಿರ್ಲಿಲ್ಲ. ಇವಾಗ ನೋಡಮ್ಮ ಹೆಂಗೆ ಕುಡ್ಕೊಂಬಿಟ್ಟು ಬಂದವನಲ್ಲ. ಏನು ಮಾಡ್ಲಮ್ಮ ಇವಾಗ? ಗ್ಯಾರಂಟಿನೂ ಈ ನನ್ನ ಮಗನಿಂದ ನನಗೆ ನೆಮ್ಮದಿ ಇಲ್ದಿದ್ದಂಗೆ ಆಗೋಗ್ಬಿಟ್ಟೈತೆ. ಕುಡ್ತವನು ಇಲ್ವೋ ಸುಮ್ಕೆ ತಮಾಷೆ ಮಾಡ್ತಾವನು ನೋಡನ್ ಬಾ. ನೋಡಿ ಲೇ ಪ್ರೇಮಿ ಬರ್ರೆ ಈಚೆ ಕಡಿಕೆ. ಲೇ ಪ್ರೇಮಿ ಏನ್ ಹೇಳ್ಕೊಬಿಟ್ಟಿದ್ಯಾ? ಗಂಡ ಅಂದ್ರೆ ಒಚ್ಚೂರು ಬಾನ ಬರ್ವಾದಿ ಏನಿಲ್ವೇನೆ? ಗಂಡಂಗೆ ರೆಸ್ಪೆಕ್ಟ್ ಕೊಡ್ಬೇಕು ಅಂತ ಹೇಳ್ಬಿಟ್ಟು ಈಗ ಏನು ಹೊಲ್ಸಕ್ಕಿಲ್ವೇನೆ? ರೆಸ್ಪೆಕ್ಟ್, ಗಿವ್ ಬಿ ರೆಸ್ಪೆಕ್ಟ್. ರೀ ಇದೇನ್ರಿ ದಶಾವತಾರ ಚೇಂಜ್ ಆದಂಗೆ ಅವಾಗ ಹಿಂಗೆ ಚೇಂಜ್ ಆಯ್ತಿರ್ತೀರಲ್ಲ? ಯಾಕ್ರಿ ಏನ್ರಿ ಆಯ್ತದ ನಿಮ್ಗೆ? ನಿಮ್ಮ ಅಮ್ಮವ್ರ ಮನೆಗಿದ್ರೆ ದೇವ್ರ ತರ ಇರ್ತೀರ, ಈಚೆ ಕಡೆಗೆ ಬಂದ್ರೆ ದೇವ್ರ ತರ ಆಡ್ತೀರ. ದಶಾವತಾರ ಒಂದೇ ದಿನಕ್ಕೆ ತೋರಿಸ್ತಿರಲ್ರಿ. ಯಾಕ್ರಿ ಏನಾಯ್ತು ನಿಮ್ಗೆ? ತಲೆಕೆಟ್ಟಿಗೆ ಏನಕ್ಕೆ ಗೊಬ್ಬರ ಆಗ್ಬಿಟ್ಟಾಯ್ತಾ ನಿಮ್ಗೆ ಅಂತ ಹೇಳ್ಬಿಟ್ಟು. ಲೈ ನಾನು ಹೇಳದಾಗ ಮಾತ್ರ ನಡಿಬೇಕಿದ್ದು ನನ್ನ ಮನೆ. ಇರಂಗಿದ್ರೆ ಇರೋ, ಇಲ್ಲಂದ್ರೆ ಒಯ್ತಾ ಇರೋ. ಪಾರನ್ ಬೇಕಾದ್ರೆ ಮನೆ ಕರ್ಕೊಬಿಟ್ಟು ಬರ್ತೀನಿ, ಇಲ್ಲ ಅಂತಂದ್ರೆ ಚಾರನ್ ಬೇಕಾದ್ರೆ ಮನೆ ಕರ್ಕೊಬಿಟ್ಟು ಬರ್ತೀನಿ. ನೀನಿಲ್ಲ ಅಂತಂದ್ರೆ 100 ಜನ ಸಿಗ್ತಾರೆ. ನೋಡೋ, ನೀನು ನನಗೆ ಬೆಲೆ ಕೊಟ್ಕೊಂಡಿರ್ಬೇಕು. ರೆಸ್ಪೆಕ್ಟೇ ಕೊಡಲ್ಲ ನೀನು. ರೆಸ್ಪೆಕ್ಟ್ ಕೊಡ್ತೀಗ ಏನು ಅನ್ಕೊಬಿಟ್ಟಿದೀಗ ನೀನು? ಹೊಳಿ ಅಂದ್ರೆ ಕುಡಿಬಾರ್ದು. ಹೊಳಿ ಅಂದ್ರೆ ಶಾನೆ ತಪ್ಪು. ಕುಡಿದ್ರೆ ಹೊಟ್ಟೆಗಿರೋ ಕೊಳ್ಳೆಲ್ಲ ಸುಟ್ಟೋಯ್ತವಂತೇಳಿ ಅಂದ್ರೆ ಸುಟ್ಟೋಗ್ಬಿಟ್ರೆ ಆಮೇಕಿಂದ ಏನು ಮಾಡಿದ್ರೆ ನೀವೇ ಹೇಳಿ. ಕೊಳ್ಳೆಲ್ಲ ಸುಟ್ಟೋಯ್ತವೆ, ಕೊಳ್ಳೆಲ್ಲ ಹಾಳಾಗೋಯ್ತವೆ. ದೇವ್ರನ್ನೇ ಕುಡಿಬಾರ್ದು. ಊರ್ ಜನ ಎಲ್ಲ ಆಡ್ಕೊಂಡು ಹೋಗ್ಬಿಡ್ತಾರೆ ನಮ್ಮನ್ನಂತೂ. ಅದೇ ನೀವು ಅಷ್ಟೇ, ಯಾವಾಗ ಬಂದು ಮಗಳು ಮನೆಗೆ ಬಿದ್ದಿರಬಾರ್ದು. ಮಗಳು ಮನೆಗೆ ಬಿದ್ದಿದ್ರೆ ಶಾನೆ ತಪ್ಪು ಅಂತ ಗೊತ್ತಿದ್ರು ನೀವು 24 ಗಂಟೆ 24/7 ಆಮೇಲೆ 365 ಡೇಸ್ ನಮ್ಮ ಮನೆಗೆ ನಾನು ಹೆಂಡ್ತಿನ ಕಚ್ಚಾಕೊಂಡು ಬಿದ್ದಿರ್ತಿರಲ್ಲ, ಇದು ಸರಿನಾ? ಇದಕ್ಕೆ ಏನು ಉತ್ತರ ಕೊಡ್ತೀರ ಕೊಡಿ. ನೋಡ್ದ ನಿನ್ನ ಗಂಡನ್ನ ನಾನೀ ಮನೆಗಿರೋದಕ್ಕೆ ಹೆಂಗ್ ಮಾತಾಡ್ತಾನೆ ಅಂತ. ನಿನ್ನ ಗಂಡಂಗದು ಎಷ್ಟು ಹೊಟ್ಟೆ ಉರಿನೋ ಏನೋ. ನಾನೀ ಮನೆಯಾಗಿರೋದು ಏನಾಗೈತೆ ನಿನ್ನ ಗಂಡಂಗೆ? ಲೋಪರನ್ ತಕೊಬಿಟ್ಟು ಬಂದು ಏನಾಗೈತೆ ಇವನಿಗೆ? ಹೆಂಗ್ ಸಿಕ್ರಂಗೆ ಏನಿ ಆಡ್ತಾನಲ್ಲ ಲೋಪರನ್ ಮಗನ್ ತಕೊಬಿಟ್ಟು ಬಂದು ಹಿಂಗೆಲ್ಲ ಯಾಕೆ ಆಡ್ಬೇಕು ನಿನ್ನ ಗಂಡ? ನಿನ್ನ ಗಂಡಂಗೆ ಬರ್ಬಾರ್ದು ಬರ ನಿನ್ನ ಗಂಡಂಗೆ. ಅಮ್ಮ ನನ್ನ ಗಂಡ ಕಣಮ್ಮ, ಬರ್ಬಾರ್ದು ಬರ ಅಂದ್ರೆ ಆಮೇಲೆ ನಾನೇ ನೋಡ್ಕೋಬೇಕಾಯ್ತು. ಸುಮ್ಕಿರಮ್ಮ. ಅತ್ತೆ ಅಲ್ಲ ಕತ್ತೆ. ಕತ್ತೆ ಡಬ್ಬರಿಗೆ ಯಾವಾಗ ಬಂದೆ? ಅಯ್ಯೋ ಲೇ ಪ್ರೇಮಿ ಹೋಗೆ
ಹೋಗ್ ಕಬಾಬ್ ಮಾಡ್ಕೊಂಬಿಟ್ ಬಾ ಹೋಗೆ. ಹಾ, ನಾನು ಹೇಳಿದ್ದೆಲ್ಲ ಪಿಲೇಟ್ ಆಗ್ತಂತ ಬಡಕ್ತಿರ್ಬೇಕು ಅಷ್ಟೇನೆ. ರೀ ಮನ್ಯಾಗ ಯಾವ ಐಟಮ್ನು ಇಲ್ಲ. ರೇಷನ್ ತಗೊಬಿಟ್ಟು ಬರ್ತೀನಿ ಅಂತ ಹೋಗ್ಬಿಟ್ಟು ಕುಡ್ಕೊಂಬಿಟ್ಟು ಬಂದಿದ್ರಲ್ಲ ನೀವೇನೇನಿಯ. ನಿಮ್ಗೇನು ಮಾನ ಮುರುವಾದಿನದ ಏನು ಇಲ್ವಾ? ಕುಡ್ಕೊಂಬಿಟ್ಟು ಯಾಕೆ ಬಂದ್ರಿ ನೀವಂತೂ ಸುಮ್ಕೇನಿಯ ಮುರುವಾದಿನಾಗ ನೀವು ಕುಡಿದಿದ್ದಂಗೆ ಬಂದಿದ್ರೆ ಏನೋ ಒಂದು ಮಾಡ್ಬೋದಿತ್ತಾ? ಹೋಗಿ ಏನಾರ ಐಟಮ್ ತಗೊಬಿಟ್ಟು ಬರ್ರಿ. ಹಿಂಗೇನಿಯ ಕುಂತ್ಕೊಂಡ್ರೆ ಆಯ್ತದ? ಹೋಗಿ ತಗೊಂಬಿಟ್ಟು ಬಾ ಹೋಗಿ ಸುಮ್ಕೇನಿಯ. ಎಲ್ಲ ಬನಿಯಾಳಿ ಯವ್ವ ಇದು ಯಾಕ್ರಿ ಹಿಂಗ್ ಹೊಡಿತಾ ಇದ್ದೀರಾ? ಗಡ್ಡ ಏನ್ ಹೇಳ್ತಾರೋ ಅದನ್ನ ಮಾಡೋ ಜವಾಬ್ದಾರಿ ನಿಂದು. ಗಡ್ಡ ಹೇಳಿದ್ ಮಾಡ್ಲಿಲ್ಲ ಅಂದ್ರೆ ಮನೆಗೆ ಕೈತೀಯ. ಹೋಗಿ ಪಾರೋ ಇಲ್ಲ ಚಾರೋ ಯಾರ ಒಬ್ರು ಕರ್ಕೊಂಡ್ಬಿಟ್ಟು ಬಂದು ಮನೆನ ಕುಂತ್ಕೊತೀನಿ ನೋಡು. ಕಬಾಬ್ ಬೇಕು ಅಂದ್ರೆ ಬೇಕು. ಮನೆನಾಗ ಸಾಮಾನಿಲ್ಲ ಅಂತ ಹೇಳಿದ್ರು ಕಬಾಬ್ ಎಲ್ಲಿಂದ ಮಾಡ್ಲಿ ನಾನೇನಾದ್ರೂ ದೇವ್ರ ಅನ್ಕೊಂಬಿಟ್ಟಿದ್ರ ಏನ್ ಅನ್ಕೊಂಬಿಟ್ಟಿದ್ರ? ಎಲ್ಲಿಂದ ಮಾಡ್ಲಿ ನಾನು ಹೇಳಿ? ಅದೆಲ್ಲಿಂದ ಬರ್ತೀಯೋ ಬಾಡೆ, ನನಗ್ ಬೇಕಾದ್ರೆ ಬೇಕು. ನಿನ್ ಮೇಲಿದ್ದ ಮಾಡ್ತೀಯೋ ಕೆಳಗಿದ್ದ ಮಾಡ್ತೀಯೋ ಅಕ್ಕಪಕ್ಕದಿಂದ ಮಾಡ್ತೀಯೋ ನನಗೆ ಅದೆಲ್ಲ ಬೇಕಿಲ್ಲ. ಬೇಕು ಕಬಾಬ್ ಬೇಕು. ಇಲ್ಲ ಅಂದ್ರೆ ಇಡೀ ಚಟ್ನಿ ಮಾಡ್ಬಿಡ್ತೀನಿ. ಇದ್ರಲ್ಲಿ ಇನ್ನೇನಿಯ ಕಬಾಬ್ ತೇಲಿಸ್ಬಿಡ್ತೀನಿ. ಹೋಗಿ ಮಾಡ್ಕೊಂಬಿಟ್ ಬಾ ಹೋಗ್. ಅಯ್ಯೋ 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 ಇವನು ಯಾ ಸೀಮಾ ಅಳಿಯನ ಇವನು. ಇವನು ಏನು ಅಂತ ನಾ ಮಾಡ್ಕೊಬಿಟ್ವೋ ಏನು. ಅಲ್ಲ ಒಂದೊಂದು ಕಿತ್ತಕ್ಕೊಂದೊಂದು ಔತ ತೋರಿಸ್ತಾನೆ. ಆಗ್ಲೇ ಅತ್ತೆ ಅತ್ತೆ ಅಂತ ನಮಸ್ಕಾರ ಮಾಡ್ತಿದ್ದ, ಇವಾಗ ನೋಡಿದ್ರೆ ಹಿಂಗ ಆಡ್ತಾವನೆ. ಹೂವರ್ಯೋ ಡಬ್ಬರ ಬುದ್ಧಿಗೆ ಸೈಲೆಂಟ್ ಆಗಿ ಇದ್ದ ಓದ್ನ ಅಷ್ಟೇನೆ. ಗಂಡ ಹೆಂಡ್ರ ಮಧ್ಯೆ ಬುದ್ಧಿ ಅಂದ್ರೆ ಸುಮ್ಕಿರಕಿಲ್ಲ. ಲೇ ಮಗಳೇ, ನಿನ್ ಗಂಡ ನೋಡ್ರೆ ನನಗೂ ಒಂದು ಬಾರ್ ಸಂಗವನಿ. ಹೋಗಿ ಪೈತದ ಏನೋ ಕಬಾಬ್ ಗಿಬ್ಗಾಬು ಮಾಡ್ಕೊಂಬಿಡ್ ಬಾ ಹೋಗಿ. ಇಲ್ಲ ಅಂಗಡಿಗೆ ಹೋಗ್ಬಿಟ್ಟು ತಗೊಂಬಿಡ್ ಬಾ ಹೋಗಿ. ನಿನ್ ಗಂಡ ನೋಡ್ತಿರೋದ್ ನೋಡಿದ್ರೆ ನನಗೆ ತಲೆ ಕೆಟ್ಟೈತೈತೆ. ಅದೇ ನವರೆಗೆ ಬಿಟ್ಟಿಗಳು ತಿರ್ಕೊಂಡಿದೀಗಲ್ಲತ್ತೆ. ಅವ ಹಳಿ ಅಂದ್ರೆ ಪದೇ ಹಂಗ ಅನ್ಬೇಡ್ರಿ. ಹೇಳಿ ಅಂದ್ರೆ ಸಂಕಟ ಆಯ್ತದೆ. ಇರೋದಿದ್ದಾಗ ಹೇಳ್ತೀರಿ ಕಡತೆ. ಮತ್ತೆ ಒಂದು ಕೆಲಸ ಮಾಡಿ, ನಂಗೆ ಬಿಟ್ಟಿಯಾಗಿ ಮನೆಗಿರಿಸ್ಕೊಳಕ್ ನಂಗೆ ಇಷ್ಟನೇ ಆಗಕ್ಕಿಲ್ಲ ಅತ್ತೆ. ಒಂಚೂರು ಇಷ್ಟ ಆಗಕ್ಕಿಲ್ಲ. ಈಗ ಏನ್ ಮಾಡ್ಬೇಕಳಿ ಅಂದ್ರೆ ನಾನು ಅಲ್ಲಿ ಒಬ್ಳೆ ಅಲ್ವಾ, ನನ್ನ ಮಗಳು ಮನೆ ಅಂತ ಬರ್ತೀನಿ ಅವಾಗ. ಅದಕ್ಕೆಲ್ಲ ನೀವು ಹಿಂಗೆ ಮಾತಾಡ್ಬಿಟ್ರೆ ಹೆಂಗೆ? ಮನೆಗೆ ಇರ್ಬೇಕಲ್ಲ. ನನಗೆ ಇವಾಗ ಬೇಜಾರಾಯ್ತೈತೆ. ನಿಮ್ಮ ಮಗಳು ಕಬಾಬ್ ಮಾಡ್ಕೊಬಿಟ್ಟು ಬರೋಕೆ ಇನ್ನೂ ಅರ್ಧ ಗಂಟೆ ಬೇಕು. ಎಷ್ಟು ಹೇಳಿ? ಅರ್ಧ ಗಂಟೆ. ಅಳಿ ಅಂದ್ರೆ ಬೇಕಾಯ್ತದೆ. ಅಲ್ಲಿ ಗಂಟ ಒಂದ್ ಪದಗಿದ ಬುಡಿ ಕೇಳಿಸ್ಕೊಳ್ಳೋಣ. ಪದಗಿದ ಬಿಡ್ರಿ ಅಂದ್ರೆ ಅಳಿ ಅಂದ್ರೆ ಹಾಡು ಹೇಳ್ರಿ ಅಂತ ಹೇಳ್ತಿದ್ರಾ? ನಾನು ಎಲ್ಲಿಂದ ಹಾಡು ಹೇಳ್ರಿ? ನಾನು ಯಾವ ಕಡೆಯಿಂದ ಹಾಡು ಹೇಳಿ? ನಿಮ್ ಬಾಯಿದ್ದರೆ ಕೇಳಿಸ್ಕೊತಿದ್ದಾನು. ನನಗ್ ಬರೋಕಿಲ್ಲ ಅಳಿ ಅಂದ್ರೆ ಹಾಡು ಗಿಡ ಎಲ್ಲ ನನ್ವೆ. ಲೇ ಕೊಡ್ಲಾ ಬಚ್ಚಿಲೆ ಕೊಡ್ಲಾ. ಈ ಹಬ್ಬನ್ ಬಿಡ್ರಿ ಆಗಿರಿಸ್ಕೋಬೇಕ ನಾನು. ಏನ್ ಅನ್ಕೊಬಿಟ್ಟಿದ್ಯಾ? ನಿನ್ನ ಬಿಟ್ಟಿ ಕೂಳಾಗ್ತಿರೋದೇ ನಿಂಗೆ ಹೆಚ್ಚು. ನಾನು ಹಾಡೇಳು ಅಂದ್ರೆ ಹಾಡೋಳಕ್ಕಿಲ್ಲ ಅಂತ ಹೇಳ್ತೀಯಾ? ಅಬ್ಬಾ ಹೇಳ್ತೀನಿ ಹೇಳಿ ಅಂದ್ರೆ ಹೇಳ್ತೀನಿ. ಯಾರೋ ಗೀಚಿಯೋದ ಹಾಳು ಹಣೆಯ ಬರಹ ದಿಕ್ಕು ದಾರಿ ತೋಚದೇನೆ ಬಾಳ ಮುಂದಕ್ಕೆ ಬರಲ್ಲ ಅಳಿ ಅಂದ್ರೆ ಅಷ್ಟೇ. ಅಯ್ಯೋ ಅತ್ತೆ ನಾನೇನಾದ್ರು ನೆಗದ್ ಬಿದ್ದ ಸತ್ತೋಗ್ಬಿಟ್ಟಿದ್ದಿಲ್ಲ ಹಾಡೇಳಕ್ಕೆ. ಲೇ ಎಲ್ ಕರೀನಿ ಮಗಳನ್ನ. ಜೋಸ್ ಬುರ್ರ ಅಂತ ಹಾಡೇಳ್ಬೇಕು ನೀನು. ಜೋಸ್ ಇಲ್ಲ ಅಂದ್ರೆ ನಮಗ್ ಕೇಳಕ್ಕೆ ಚೆನ್ನಾಗಿರಕ್ಕಿಲ್ಲ. ಜೋಸು ಕೆಂಚಲು ಮಂಚಲು ಹೆಂಗೊಳ್ಳಂಗಿದ್ದವುಗಳು. ಅದು ಸಾಂಗ್ ಅಂದ್ರೆ ಅವಾಗ ಗೋಹಿಂದ ಜೇಡ್ರಳ್ಳಿ ಹೆಂಗೊಳ್ಳಂಗಿಂಗ್ ಕನ್ಸ್ಗಳು. ಹೆಂಗಂತ ಹೇಳಿಸಿತ ಸುತ್ತ ಮಚ್ಚು ಬ್ಯಾಡಂದ್ರು ಹೋಗುತ್ತಿಲ್ಲ ಅಳಿಯನ್ ಮುಚ್ಚು. ಕೆಚಲು ಬಚ್ಚಲು ಹೆಗ್ಗಳಾಗಿದ್ದವುಗಳು. ಗೋವಿಂದ ಜೇಡ್ರಲ್ಲಿ ಹೆಗ್ಗಳಾಗಿದ್ದ ಕನ್ಸ್ಗಳು. ಅದೇ ಸೂಪರ್ ಅತ್ತೆ ನೀನು. ಸೂಪರ್ ಆಗಿ ಹಾಡು ಹೇಳ್ತೀಯ. ಸೂಪರ್. ಒಂದಿನದ ಮಟ್ಟಿಗೆ ನಿನ್ನ ಮನೆಗಿರಿಸ್ಕೊಳಕ್ಕೆ ಯಾವ ಬೇಜಾರು ಇಲ್ಲ. ಆರಾಮಾಗಿರ್ರಿ ಅತ್ತೆ, ಆರಾಮಾಗಿರ್ರಿ. ತುಂಬಾ ಚೆನ್ನಾಗಿ ಹಾಡು ಹೇಳ್ತೀರಾ. ರೀ ತಂದೇನೆ ಕಬಾಬ ತಂದೇನೆ. ರೀ ಚಿಕನ್ ಅಂಗಡಿ ಮುಚ್ಚಿದ್ರು. ಆಮೇಗಿಂದ ಬ್ಯಾರೆ ಕಡೆ ಎಲ್ಲ ಕಬಾಬ್ ಸಿಗ್ತದ ಅಂತ ನೋಡ್ದೆ. ಬ್ಯಾರೆ ಕಡೆ ಕಬಾಬು ಸಿಗ್ಲಿಲ್ಲ. ಏನ ಹೇಳ್ತಿದ್ಯಾ? ನೀಗ್ ಹೇಳಿದ ಕೆಲಸ ನೀನು ಮಾಡ್ಲೇ ಇಲ್ಲ. ನಾನು ಏನ್ ಹೇಳಿದ್ದು ಕಬಾಬ್ ಒಂದು ಕೆಲಸ ಮಾಡಕ್ ನಿಂಗೆ ಯೋಗ್ಯತೆ ಇಲ್ವೇ ನಿಂಗೆ? ನೋಡು ನೀವೆಬ್ಬನೇ ಎಷ್ಟೋ ವಾಸಿ. ಕೆಂಚಲ ಬಚ್ಚಲ ಅಂತ ಹಾಡನ್ನ ಹೇಳಿದ್ರು. ಹೋಗ್ಲಿ ಒಂದು ಆಮ್ಲೆಟನ್ನ ಮುಟ್ಕೊಬಿಟ್ ಬಾ ಹೋಗಿ. ನೋಡು ನಿಮ್ಮ ಅಮ್ಮ ಆಡಿರೋದು ಬಿಟ್ಟಿವ್ನಿ ಎಲ್ಲ ಅಂತ ಹೇಳಿದ್ರಿ. ಗ್ರಾಚಾರ ಬುಡಿಸ್ಬಿಡ್ತಾ ಇದ್ರಿ. ನಾನೇ ಬುಡಿಸ್ಬಿಡ್ತಾ ಇದ್ದೆ. ಲೇ ಮಗಳೇ, ಹೋಗ್ ಒಂದ್ ಆಮ್ಲೆಟ್ ಹಾಕೊಂಬಿಟ್ ಬಾ ಹೋಗೆ. ಎಲ್ಲ ಒಂದ್ ಕೋಳಿ ಗುಡ್ ಸಿಗಕ್ಕಿಲ್ವೇನೆ? ಒಂದ್ ಕೋಳಿ ಗುಡ್ ಎತ್ಕೊಂಬಿಟ್ ಬಂದ ಹೆಂಚ್ ಮೇಲೆ ಹೊಡೆದಾಗ ತಗೊಂಬಿಟ್ ಬಾ ಹೋಗಿ, ಉಪ್ಪು ಖಾರ ಹಾಕಿ. ಅಯ್ಯೋ ಶಿವನೇ. ಅಳಿಯಂದ್ರೆ ಕುಂತ್ಕೊಳ್ಳಿ ಅಂದ್ರೆ ನಾನ್ ತಗೊಂಬಿಟ್ ಬರ್ತೀನಿ ಹೋಗ್ಬಿಟ್ಟು. ಲೇ ಮಗಳೇ ಹೋಗಿ. ನಿಮ್ಮ ಮಗಳು ಹೋಗಿ ರವೆ ಮಾಡಿದ್ದೆಲ್ಲ ಆಯ್ತು. ನಿಮ್ಮ ಮಗಳು ಹೋಗ್ಬಿಟ್ಟು ಏನಿರ್ಬೇಕೋ ಎಲ್ಲ ಮಾಡಿದ್ದಾಯ್ತು. ಇವಾಗ ನೀವು ಹೋಯ್ತೀರಾ? ಹೋಗ್ರಿ ಫಸ್ಟ್ ಹೋಗ್ರಿ ಅಷ್ಟೇನೆ. ಸೂಪ್ ಕೇಳಿ ಅಂತಾಗೆಲ್ಲರೂ ನೀವು ಇದು ಮಾಡಂಗಿಲ್ಲ. ನನಗೆ ಬೇಕು ಅಂದ್ರೆ ಬೇಕು ಆಮ್ಲೆಟ್ ಹಾಕೊಂಬಿಟ್ ಬಾ ಹೋಗ್ರಿ. ರೀ
ಕುಡಿಯೋದು ತೆಪ್ಪು. ನಿನ್ನ ಮದುವೆ ಆಗಿದ್ದೆ ದೊಡ್ಡ ತೆಪ್ಪು. ಏನೇ ಏನೇ ಆ ಸೂಪಿಗೆ ರೆಡಿಯಾದ ಅತ್ತಾಗೆ ರೆಡಿಯ ರೋಪ್ ಹಾಕ್ತೀಯಾ? ಏನೋ ದೊಡ್ಡದಾಗ ಓದ್ಬಿಟ್ಟಿದ್ದೀರಿ ಅಂತ ಹೇಳ್ಬಿಟ್ಟು ಅವಾಜ್ ಆಗ್ತಾ ಇದೀಗ. ಎಜುಕೇಶನ್ ಎಲ್ಲ ಉಫ್. ಹಾ ಸರಿನಾ? ಸೂಪಿಗೆ ಹೇಳ್ದಾಗ ಕೇಳಬೇಕು. ಹುಷಾರ ದೃಢ. ನಾನು ಇವಾಗ ನನಗೆ ಬೇಕು ಅಬ್ಲೆಟ್ ಅಂದರೆ ಬೇಕು. ಇಷ್ಟ ಇದ್ರೆ ನನ್ನ ಮನೆಯಾಗಿರುವ, ಇಲ್ಲ ಅಂದರೆ ಒಯ್ತಾ ಇರೋ. ಅಯ್ಯೋ 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 ಅಯ್ಯೋ, ಅತ್ತೆ ಮನೆಗಿದ್ದಾಗ ನ್ಯಾಯವಾಗಿರ್ತಾರೆ. ಇಲ್ಲಿಗೆ ಬಂದಿದ ತಕ್ಷಣ ಅದೇನು ಶುರುವಾಯ್ತದೋ ಏನೋ ವಕ್ರಗಲ್ಲ. ಅದೇನು ಈಚೆ ಕಡೆಗೆ ಬಂದ ತಕ್ಷಣ ನಿಮ್ಗೆ ಗಾಳಿಗಳು ಏನಾರು ಹಿಡ್ಕೊಬಿಟ್ಟತ ಅಂತ ಹೇಳ್ಬಿಟ್ಟು ಹಿಡ್ಕೊಂಬಿಡ್ತದೆ ಅನಿಸ್ತದೆ ಹೇಳಿ ನಿಮಗೆ. ಆವಾಗ ಗಾಳಿ ಸೋಗ್ತದೆ ಅನಿಸ್ತದೆ. ಅದಕ್ಕೆ ನಾನು ಎಲ್ಲ ಹಿಂಗೆ ಅಯ್ಯೋ ಅನ್ಸದ್ ನೀವಂತೂ ನೋಡಿ ನ್ಯಾಯವಾಗಿ ಬಾಳನಿ ಸುಮ್ಕಿರಿ. ಎಲ್ರೂ ಸ್ಕೂಟಿ ಗಿಟ್ಟಿ ತಗೊಂಡು ಮಜಾ ಮಾಡ್ಕೊಂಡು ಆರಾಮಾಗವ್ರಿ. ನೀವು ನೋಡಿ ನನಗೆ ಸ್ಕೂಟಿ ಎಲ್ಲ ಒಂದು ಸೈಕಲ್ ಕೊಡ್ಸಿಲ್ವಲ್ಲ, ಏನಾಯ್ತು ನಿಮಗೆ ಅಂತ ಹೇಳ್ಬಿಟ್ಟು ಸುಮ್ಕೆ ನನಗೆ ಹಿಂಗೆ ಹಿಂಸೆ ಕೊಟ್ಟರಲ್ಲ ನೀವು. ಕಬಾಬ್ ಮಾಡ್ಕೊಡು ಮೊಟ್ಟೆ ಮಾಡ್ಕೊಡು ಅಂತ ಹೇಳ್ಬಿಟ್ಟು ಅವಳು ನೋಡಿದ್ರ ರಾಧಾ ಸ್ಕೂಟಿ ತಗೊಂಡ್ಬಿಟ್ಟು ಬಂದು ಊರೆಲ್ಲ ಓಡಾಡ್ತಿದ್ಲು. ಯಪ್ಪ ರೀ, ನಾನು ಹೇಳ್ದಾಗ ಕೇಳ್ಕೊಂಡು ಬಿದ್ದಿರ್ಬೇಕು. ಐ ಡೋಂಟ್ ಲೈಕ್ ಎಕ್ಸ್ಟ್ರಾ ಲ್ಯಾಂಗ್ವೇಜಸ್. ಓಕೆ ಯವ್ವ ರೀ, ಆಮ್ಲೆಟ್ ಮಾಡ್ಕೊಂಬಿಟ್ಟು ಬರ್ತದ ನಮ್ಮಮ್ಮ. ಹೋಗಿ ಕುಂತ್ಕೊಳ್ರಿ ಸುಮ್ಕೇನೆ ನೀಯ. ಯವ್ವ ಹೆಂಗ್ ಹೊಡಿತೀರಾ ಅಂತ ಹೇಳಿದ್ರೆ ನೀವು. ಯಪ್ಪ ಹೋಗಿ ಕೂತ್ಕೊತೀನಿ 2 ನಿಮಿಷ. ಏನಾರ ಎಗ್ ಬರಲಿಲ್ಲ ಅಂದರೆ ನಿಂದೆ ಆಮ್ಲೆಟ್ ಬಡ್ಕೊಂಡು ತಿಂದ್ಬಿಡ್ತೀನಿ. ಹುಷಾರ್. ಯಾಕನೋ ಇಲ್ಲಿಗೆ ಬತ್ತೀನೋ ನನ್ನ ಗಂಡ ದೆವ್ವ ಚೇಂಜ್ ಆಯ್ತಾನೆ. ನಮ್ಮ ಅತ್ತೆ ಮನೆಗಿರೋಣ ಅಂದರೆ ನನ್ನ 3 ದಿನನೂ ಬಾಳಕ್ಕೆ ಬಿಡಕ್ಕಿಲ್ಲ. ಅಲ್ಲಿ ಏನಾರ ಫಿಟ್ಟಿಂಗ್ ಹಾಕ್ಬಿಟ್ಟು ಈಚೆ ಕಡೆಗೆ ಕೆತ್ತಾಕ್ತಾರೆ ನನ್ನ. ಈಚೆ ಕಡೆಗೆ ಬಂದು ಆರಾಮಾಗಿ ಎಲ್ಲರೂ ಬದುಕ್ತಾರೆ. ಎಲ್ಲ ಸೊಸೆರು ಅತ್ತೆ ಮನೆ ಬಿಟ್ಬಿಟ್ಟು ಸುಖವಾಗಿ ಬದುಕ್ತಾರೆ. ಆದರೆ ನಾನೇನೇನಿಯ ದರಿದ್ರ ಥರ ಬಾಳೋದು ಅಂದರೆ ಯಾಕೆ ಹೇಳು? ನನ್ನ ಗಂಡ ಲೋಪರ್ ನನ್ನ ಮಗ, ಹುಟ್ಟು ಲೋಪರ್ ನನ್ನ ಮಗ. ನಾನು ಹೇಳಿದ್ದೇನು ಕೇಳೋದಿಲ್ಲ, ಹೇಳಿದ್ದೇನು ಮಾಡೋದಿಲ್ಲ. ಲೋಪರ್ ಅಂತ ಕಬಿಟ್ಟು ಬಂದು ಈಗ ಏನು ಮಾಡಲಿ? ನಮ್ಮಮ್ಮ ಆಮ್ಲೆಟು ಲೇ ಅಂಗಡಿ ಎಲ್ಲ ಮುಚ್ಚವ್ರೆ, ಮೊಟ್ಟೆ ಅಂಗಡಿನೂ ತೆಗ್ದಿಲ್ಲ. ಆಮ್ಲೆಟು ಅಂತಾನೆ, ಕಬಾಬು ಅಂತಾನೆ. ಲೇ ಬಾ, ಇವ್ನು ಕುಡ್ದಿರೋದೆಲ್ಲ ಇಳಿಯ ಗಂಟನೂ ಹೋಗ್ಬಿಟ್ಟು ಹೊಲ್ತಾಗೆಲ್ಲ ಅಂತ ಕುಂತ್ಕೊಳ್ಳೋಣ. ಇನ್ನೇನು ಇಂಥ ಒಡಿಸ್ಕೊಳಕಾಯ್ತದೇನೆ. ಯವ್ವ ನಂತಾಗೆ ಆಡೇಳು ಡ್ಯಾನ್ಸ್ ಮಾಡು ಅಂತಾನೆ. ಯಾಕ್ಲೇಬೇಕು? ಅವ್ನು ಕುಡಿಯೋದು ಇಳಿಯ ಗಂಟ ಬೈರನ ಬಚ್ಚಿಕ ಬಿಡೋಣ. ಗಣಮ್ಮ ನೀನು ಸರಿಯಾಗಿ ನೀ ಹೇಳ್ದೆ. ನಡಿಯಮ್ಮ ಹೋಗೋಣ.